ನಮಸ್ಕಾರ. ಸೊ ಈ ವಿಡಿಯೋನಲ್ಲಿ ನಮ್ಮ DHN ಕನೆಕ್ಟೆಡ್ ಟೈಪ್ದು ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ಸೊ DHN ಕನೆಕ್ಟೆಡ್ ಟೈಪ್ ಡಿಸೈನ್ ತೊಗೊಂಡಾಗ ನಿಮಗೆ ಈ ಥರ ಕನೆಕ್ಟೆಡ್ ಟೈಪ್ ಇರುತ್ತೆ, ವಯರ್ಸ್ ಇರಲ್ಲ. ಸೊ ಲೆಟಸ್ ಸೇ ನಿಮ್ದು ಹಳೇದೊಂದು ಆಟೋ ಸ್ಟಾರ್ಟ್ ಇದೆ ನಿಮ್ಮ ಸ್ಟಾರ್ಟರ್ನಲ್ಲಿ, ಆಟೋ ಸ್ಟಾರ್ಟ್ ಫೇಲ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಈಗ DHN ಕನೆಕ್ಟೆಡ್ ಟೈಪ್ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಹಳೆ ಆಟೋ ಸ್ಟಾರ್ಟ್ನಲ್ಲಿ ಆಲ್ರೆಡಿ ನೀವು ವೈರಿಂಗ್ ಮಾಡಿರ್ತೀರಾ, RYB ಎಲ್ಲ ಕೊಟ್ಟು ಆಲ್ರೆಡಿ ವೈರಿಂಗ್ ಮಾಡಿರ್ತೀರಾ, ಆಟೋ ಫೇಲ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಸಿಂಪಲ್ಲಾಗಿ ಏನು ಮಾಡಿ, ಹಳೆ ಆಟೋ ಕನೆಕ್ಟ್ ಆಗಿರೋ ವಯರ್ಸ್ನ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, RYB ಅಷ್ಟು ಕಟ್ ಮಾಡ್ತೀರಾ, ಹಳೆ ಆಟೋ ಸ್ಟಾರ್ಟ್ನ ಸೈಡಲ್ಲಿಟ್ಟು ಅದೇ ವಯರ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಕನೆಕ್ಟರ್ಸ್ಗೆ ಕನೆಕ್ಟ್ ಮಾಡಿದ್ರೆ ಆಯಿತು. ಸೊ ನೀವು ಇದಕ್ಕೆ ಅಂತ ಹೇಳಿ ಹೊಸ ವಯರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ಲಾಗಿ ಅದೇ ವಯರ್ಸ್ನ ಯೂಸ್ ಮಾಡಿ. ಈಗ ನೋಡಿ, ಇಲ್ಲಿ ಆ ವಯರ್ಸ್ನ ತೆಗೆದ್ರಿ, ನೀಟಾಗಿ ಅದು ವಯರ್ನ ಸ್ಟ್ರಿಪ್ ಮಾಡ್ಕೊಳ್ಳಿ, ಸ್ಕಿನ್ ಮಾಡ್ಕೊಳ್ಳಿ. ಓಕೆ, ಆ ಸ್ಕಿನ್ ಮಾಡಿಕೊಂಡು ನಮ್ಮ ಕನೆಕ್ಟರ್ಸು, ಸೊ ಕನೆಕ್ಟರ್ಸ್ ನಿಮಗೆ ಎರಡು ಥರ ಕನೆಕ್ಟರ್ ಕೊಟ್ಟಿರ್ತೀವಿ, 3 ವೇದೊಂದು 2 ವೇದೊಂದು. ಸೊ 2 ವೇ ಕನೆಕ್ಟರು 3 ವೇ ಕನೆಕ್ಟರ್ ಎರಡೂ ಇರುತ್ತೆ. ಸೊ 3 ವೇ ಕನೆಕ್ಟರ್ನ RYB ಕೊಡ್ತೀರಾ. ನೋಡಿ, ತುಂಬ ಸಿಂಪಲ್ ಇದೆ, ಏನೂ ಕಾಂಪ್ಲೆಕ್ಸ್ ಇಲ್ಲ. ಸೊ ಹಳೆ ಇರೋ ವಯರ್ಗಳನ್ನೇ ನೀವು ಮತ್ತೆ ರಿಯೂಸ್ ಮಾಡ್ಬೋದು, ಯಾವುದು ಮತ್ತೆ ಹೊಸ ವಯರ್ ತೊಗೋಬೇಕು, ಇಲ್ಲಿ ಡಿಸ್ಟರ್ಬ್ ಆಗುತ್ತೆ, ಏನೂ ಇಲ್ಲ. ಆಲ್ರೆಡಿ ವೈರಿಂಗ್ ಮಾಡಿರೋ ಕಡೆನೇ ನೀವು ಇದನ್ನು ಕನೆಕ್ಟ್ ಮಾಡ್ತೀರಾ. ಸೊ RYB ಕಟ್ ಮಾಡಿದ್ದನ್ನು ರೆಡ್ ಎಲ್ಲೋ ಬ್ಲೂ 3 ವೇ ಕನೆಕ್ಟರ್ ಕನೆಕ್ಟ್ ಮಾಡ್ತೀರಾ ಈ ಥರ. ಓಕೆ, ರೆಡ್ ಎಲ್ಲೋ ಬ್ಲೂ 3 3 ವೇ ಕನೆಕ್ಟರ್ ಕನೆಕ್ಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ 2 ವಯರ್ ಇತ್ತಲ್ಲ, ಅದನ್ನು ತೊಗೊಳ್ತೀರಾ, ಅದನ್ನು 2 ವೇ ಕನೆಕ್ಟ್ರಿಗೆ ಕನೆಕ್ಟ್ ಮಾಡ್ತೀರಾ. ತುಂಬ ಸಿಂಪಲ್ ಕೆಲಸ, ಜಸ್ಟ್ ಒಂದು 5 ನಿಮಿಷ ತೊಗೊಳುತ್ತೆ ನಿಮಗೆ. ಸೊ ಕನೆಕ್ಟೆಡ್ ಟೈಪ್ದು ತುಂಬಾ ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಏನು ಅಂತ ಇದರಲ್ಲಿ ನೋಡ್ತಾ ಇದ್ದೀವಿ ನಾವು. ಹಳೆಯ ಆಟೋಲ್ಲಿ ಬಂದಿರೋ ವಯರ್ನ ಕಟ್ ಮಾಡ್ಕೊಂಡ್ವಿ, ಅದನ್ನು ನಮ್ಮ DHN ಹೊಸದ್ರಲ್ಲಿ ಕನೆಕ್ಟ್ ಮಾಡಿದ್ವಿ. ಕನೆಕ್ಟ್ ಆದಮೇಲೆ ಇಷ್ಟೇ, ಪ್ಲಗ್ ಮಾಡೋದಷ್ಟೇ. 3 ವೇನ ಹಿಂಗೆ ಪ್ಲಗ್ ಮಾಡ್ತೀರಾ, ಲಾಕ್ ಆಗುತ್ತೆ. 2 ವೇನ ಪಕ್ಕದಲ್ಲಿ C1 C2 ಲಾಕ್ ಮಾಡ್ತೀರಾ. ಇಷ್ಟೇ ಫಿಟ್ಟಿಂಗ್ ಆಗೋಯ್ತು. ಸೊ ನಿಮಗೆ ಹಳೇದು ವಯರೆಲ್ಲ ಫಿಟ್ ಮಾಡೋಕ್ಕಿಂತ ಇದು ತುಂಬ ಸಿಂಪಲ್. ಬೇರೆಲ್ಲ ವೈರಿಂಗ್ ಆಗಿರೋದ್ರಿಂದ ಇಲ್ಲಿ ಕಟ್ ಮಾಡಿ ಇಲ್ಲೇ ಜಾಯಿನ್ ಮಾಡಿ ಕ್ಲೋಸ್ ಮಾಡ್ತೀರಾ. ಇದು ಕನೆಕ್ಟ್ ಮಾಡಿದ್ಮೇಲೆ ಈಗ ಸಪ್ಲೈ ಆನ್ ಮಾಡ್ತೀವಿ ನೋಡಿ. ಸೊ ಆಟೋ ಸ್ಟಾರ್ಟ್ ಸ್ವಿಚ್ನ ಆನ್ ಮಾಡ್ತಾ ಇದ್ದೀವಿ. ಆಟೋ ಸ್ಟಾರ್ಟ್ ಸ್ವಿಚ್ ಇಲ್ಲಿ ಬಲ್ಗಡೆ ಇರುತ್ತೆ, ಆನ್ ಮಾಡ್ತಾ ಇದ್ದೀವಿ. 3 ಫೇಸ್ ಸಪ್ಲೈ ಆನ್ ಮಾಡ್ತಾ ಇದ್ದೀವಿ. ಕನೆಕ್ಷನ್ ಸಿಂಪಲ್, 2 ನಿಮಿಷದಲ್ಲಿ ನಿಮ್ಮ ಕನೆಕ್ಷನ್ ಮುಗೀತು. ಸೊ 3 ಫೇಸ್ ಸಪ್ಲೈ ಓಕೆ. ಆಟೋ ವರ್ಕಿಂಗ್ ಸರಿ ಇದೆಯಾ ನೋಡ್ಬೋಣ ಕ್ವಿಕ್ಕಾಗಿ. 10 ಸೆಕೆಂಡ್ಗಳ ಕಾಲ ವೆಯ್ಟಿಂಗ್ ಇರುತ್ತೆ. 10 ಸೆಕೆಂಡ್ ಆದಮೇಲೆ ನಿಮಗೆ ಮೋಟರ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೋಟರ್ ಸ್ಟಾರ್ಟ್ ಆಯಿತು. ಕನೆಕ್ಷನ್ಸ್ ಏನೂ ಇಲ್ಲ. ಸೊ ಆಲ್ರೆಡಿ ಹಳೆ ಕನೆಕ್ಷನ್ಗೆ ವಯರ್ ಕಟ್ ಮಾಡಿ ಸಿಂಪಲ್ಲಾಗಿ ರೆಡಿ ಮಾಡಿಬಿಟ್ವಿ. ನೆಕ್ಸ್ಟ್ ಇದಾದ ಮೇಲೆ ಇನ್ನೊಂದು ಅಡ್ವಾಂಟೇಜ್ ನೋಡೋಣ. ಇದು ಬ್ಯೂಟಿಫುಲ್ ಆಗಿದೆ. ಈಗ ನಿಮ್ಗೇನೋ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಳ್ಳಿ, ಆಟೋ ಸ್ಟಾರ್ಟ್ ಯೂನಿಟ್ ಪ್ರಾಬ್ಲಮ್ ಆಯಿತು. ಸೊ ಏನು ಮಾಡೋದು, ಮತ್ತೆ ವಯರ್ ಬಿಚ್ಚಬೇಕು, ಅಲ್ಲ ಏನೂ ತಾಪತ್ರ ಇಲ್ಲ. ಆಲ್ರೆಡಿ ನೀವು ಮಾಡಿದ್ದೀರ, ಒಂದು ಸಲ ಸೆಟಪ್ ಮಾಡಿಬಿಟ್ಟಿದ್ದೀರಲ್ಲ, ಬಿಚ್ಚಿ ಆಟೋ ಸ್ಟಾರ್ಟ್ ಬಂತು. ತೊಗೊಂಡು ಹೋಗಿ ಹೊಸ ಆಟೋ ಸ್ಟಾರ್ಟ್ ತೊಗೊಂಬನ್ನಿ. ಹಿಂಗಿರೋ ವೈರಿಂಗ್ ಮಾಡಿದ್ದೀರಾ ಆಲ್ರೆಡಿ. ಸೊ ಇಲ್ಲಿ ಪ್ಲಗ್ ಮಾಡ್ತೀರಾ, ಇದನ್ನು ಪ್ಲಗ್ ಮಾಡ್ತೀರಾ, ಆನ್ ಮಾಡ್ಕೋತೀರಾ, ಯೂಸ್ ಮಾಡ್ತೀರಾ. ಸಿಂಪಲ್, ತುಂಬ ಸಿಂಪಲ್ ಇದೆ. ಕನೆಕ್ಟರ್ಸ್ ಇದ್ಬಿಟ್ರೆ ನಿಮಗೆ ಏನೂ ತಾಪತ್ರ ಇಲ್ಲ. ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ. ಸೊ ಈಗೇನು ನಿಮಗೆ ಆಟೋ ಸ್ಟಾರ್ಟ್ನಲ್ಲಿ ಕನೆಕ್ಟೆಡ್ ಟೈಪ್ ಇದ್ದಾಗ ನೀವು ಇಲ್ಲಿ ಸ್ಟಾರ್ಟರ್ ಕಡೆ RYBನ ಟಚ್ ಮಾಡೋದಾಗಲಿ ಏನೂ ಮಾಡಲ್ಲ. ಸೊ ಇಲ್ಲಿ ಟಚ್ ಮಾಡಿದಾಗ ಏನಾಗುತ್ತೆ, ಕೆಲವೊಂದು ಸಲ ನಾವು ಕನೆಕ್ಟರ್ಸ್ನ ನೀಟಾಗಿ ಟೈಟ್ ಮಾಡಿರಲ್ಲ, ಅರ್ಜೆಂಟಲ್ಲಿ ಏನೋ ನೀಟಾಗಿ ಮಾಡಿರಲ್ಲ, ಅಥವಾ ಒಂದು ಕಡೆ ಸ್ಲಿಪ್ ಆಗಿರುತ್ತೆ. ಆ ಥರ ಆದಾಗ ನಾವು ಈ ಆಟೋ ಸ್ಟಾರ್ಟ್ನ ರೀಕನೆಕ್ಟ್ ಮಾಡೋಕ್ಕೆ ಹೋಗಿ ಎಷ್ಟೋ ಸ್ಟಾರ್ಟರ್ಗಳು ಫೇಲ್ ಆಗಿರೋ ಚಾನ್ಸಸ್ ಇದೆ. ಬಟ್ ವೆರಾಸ್ ನೀವು ಈ ಥರ ಫಾಲೋ ಮಾಡಿದಲ್ಲಿ, ಕನೆಕ್ಟೆಡ್ ಟೈಪ್ ಡಿಸೈನ್ ಯೂಸ್ ಮಾಡಿದಲ್ಲಿ ನಿಮ್ಗೆ ಈ ಕಡೆ ಏನೂ ಮುಟ್ಟೋದಿರಲ್ಲ. ತುಂಬ ಸಿಂಪಲ್ಲಾಗಿ ಆಟೋ ರೀಪ್ಲೇಸ್ ಮಾಡೋಕ್ಕೂ ಸುಮ್ಮನೆ ಹಿಂಗೆ ವಯರ್ನ ಹೇಳ್ಬಿಟ್ರೆ ನಿಮ್ಗೆ ಆಟೋನೇ ಹೊರಗಡೆ ಬಂದುಬಿಡುತ್ತೆ. ಮತ್ತು ಹೊಸದು ಕೂರಿಸಿ 2 ನಿಮಿಷದಲ್ಲಿ ನೀವು ಮತ್ತೆ ರೀಕನೆಕ್ಟ್ ಮಾಡ್ಕೋಬೋದು. ಸೊ ಇದಕ್ಕೆ ಯಾರು ಡಿಪೆಂಡೆನ್ಸಿ ಏನೂ ಇಲ್ಲ, ನೀವೇ ತೊಗೊಂಡು ನೀವೇ ಸಿಂಪಲ್ಲಾಗಿ ಮಾಡ್ಕೊಂಡು 2 ನಿಮಿಷದಲ್ಲಿ ಫಿಟ್ಟಿಂಗೇ ಮಾಡ್ಬೋದು. ಸೊ ಇದು ಕನೆಕ್ಟೆಡ್ ಟೈಪ್ದು ಕೆಲವೊಂದು ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಚೂಸ್ ಮಾಡಿ. ಕನೆಕ್ಟೆಡ್ ಟೈಪ್ ಡಿಸೈನ್ ಇಸ್ ಆಲ್ವೇಸ್ ಬೆಟರ್. ಹಳೆ ಆಟೋ ಸ್ಟಾರ್ಟ್ ಇತ್ತು ಅಂತಂದರೆ ಜಸ್ಟ್ 5 ನಿಮಿಷದ ಕೆಲಸ, ಕನೆಕ್ಟೆಡ್ ಟೈಪ್ ಡಿಸೈನ್ನ ಪ್ರಿಫರ್ ಮಾಡಿ, ಎಲ್ಲರಿಗೂ ಬೆಟರ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್.